ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಸುದೀರ್ಘವಾಗಿ ಸುರಿದ ಧಾರಾಕಾರ ಮಳೆಯಿಂದ ಬೀದರ್ನಲ್ಲಿ ಹಲವೆಡೆ ಹಾನಿಗೊಳಗಾದ ಪ್ರದೇಶಕ್ಕೆ ಭೇಟಿ ನೀಡಿದ ಬೀದರ್ನ ಉತ್ತರ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಅವರು ಅವರ ಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿ ಒಳಗಾದಂತಹ ಜನರಿಗೆ ಪರಿಹಾರ ನೀಡುವಂತಹ ಕೆಲಸ ಮತ್ತು ಬೆಳೆ ಹಾನಿಗೆ ರೈತರಿಗೆ ಸೂಕ್ತ ಪರಿಹಾರ ನೀಡುವುದಕ್ಕಾಗಿ ದೌಡಾಯಿಸಿದ ಶಾಸಕ ರಹೀಂ ಖಾನ್ ಅವರು ಸರ್ವೆ ಆಗಿಲ್ಲ. ಸರ್ವೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಈಗ ಇದು ಹೆಸರಿದೆ ಸರ್, ರಿಸೀಡ್ ಆದ್ಮೇಲೆ ಎಲ್ಲ ಡೀಟೇಲ್ಸ್ ಸರ್ ಪಾಯಿಂಟ್ ಸರ್ವೆ ಮಾಡಬೇಕು ಸರ್. ಆ್ಯಕ್ಚುಲಿ ನಮ್ಮದು ಕ್ರಾಪ್ ಸರ್ವೆ ಏನೇ ಲಾಸ್ ತೋರಿಸ್ಬೇಕು ಅಂತಂದರೆ ನಮ್ಮಲ್ಲಿ ಫಾರ್ಮರ್ ಆ್ಯಪ್ ಇದೆ ಸರ್. ಫಾರ್ಮರ್ ಆ್ಯಪ್ ಮತ್ತು ಖರೀಫ್ ಸರ್ವೆ ಆ್ಯಪ್ ಇದೆ. ಆ ಸರ್ವೆ ಆ್ಯಪಲ್ಲಿ ರೆಕಾರ್ಡ್ ಲಾಸ್ ಆಗಿ ಸರ್ವೆ ಮಾಡಬೇಕಂತ ನಾನು ಈಗ ಮಾಲೆಗಾಂವ್ ಪಂಚಾಯತ್ ನನ್ನ ಕ್ಷೇತ್ರದಲ್ಲಿ ಬರ್ತದೆ. ನನಗೆ ಎರಡು ZP ಇದೆ, ಒಂದು ಜನವಾಡ ಸರ್ಕಲ್, ಒಂದು ಮಾಲೆಗಾಂವ್ ಸರ್ಕಲ್. ಈಗ ಮಾಲೆಗಾಂವ್ನಲ್ಲಿ ನಾನು ವಿಸಿಟ್ ಮಾಡಿ ಎಲ್ಲ ರೈತರದ್ದು ಏನು ಸಮಸ್ಯೆ ಇದೆ ಮತ್ತು ಹೊಲನಲ್ಲಿ ಸುಮಾರು ನಷ್ಟ ಆಗಿದೆ, ತೊಗರಿ ಇರ್ಬೋದು, ಉದ್ದಿಗೆ ಇರ್ಬೋದು, ಆ ಥರ ಎಲ್ಲ ರೈತರು ಏನೇನು ಸಮಸ್ಯೆ ಇದೆ ಹೇಳಿದ್ದಾರೆ. ಪಂಚಾಯತ್ನಲ್ಲಿ ನಾನು ಮೀಟಿಂಗ್ ಮಾಡಿದ್ದೀನಿ. ಜೊತೆಗೆ ನಮ್ಮ ಅಮೃತ್ ಚಿಮ್ಕೋಳ್ ಇದ್ದಾರೆ, ಡಿಪ್ಟಿ ಕಮಿಷನರ್ ಇದ್ದಾರೆ, CS ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಬಂದಿದ್ದಾರೆ. ಈಗ ಟೋಟಲ್ ಮನೆಗಳು DC ಮೇಡಮ್ ಹೇಳಿದ್ದಾರೆ. ಎಲ್ಲ ಮನೆಗಳಿಗೆ ನಾವು 30,000 20,000 ಯಾರ್ದು ಫುಲ್ ಮನೆ ಹೋಗಿಬಿಟ್ಟಿದೆ ಅವರಿಗೆ ಹೊಸ ಮನೆ ಕಟ್ಸ್ಕೊಡ್ಬೇಕಂತ ಹೇಳಿದ್ರು. ಆಲ್ರೆಡಿ ಕೆಲಸ ನಡೆಯುತ್ತದೆ. ಇಲ್ಲ, ಒಂದು ಸಿಸ್ಟಮ್ ಇದೆ ಸರ್ಕಾರದ್ದು. ಏನಿದೆ ಅಂದರೂ ಒಂದು ಸರ್ವೆ ಆಗಬೇಕು, ರಿಪೋರ್ಟ್ ಆಗಬೇಕು. ಆ ಡ್ರೋನ್ಲಿಂದ ಎಲ್ಲ ರಿಪೋರ್ಟ್ ಮಾಡಿ ರಿಪೋರ್ಟ್ ಕೊಟ್ಟರ ಮೇಲೆ ಇದು ಕೊಡ್ತಾರೆ. ಈಗ 8 ದಿವಸ ಆಯಿತು ಮಳೆಗೆ, ಒಂದು 2 ದಿವಸ ಆಯಿತು ಮಳೆ ಸ್ವಲ್ಪ ಕಡಿಮೆ ಇದೆ. ಇಲ್ಲಾಂದ್ರೂ ಕಂಟಿನ್ಯೂ ಮಳೆಯಲ್ಲಿ ಸರ್ವೆ ಮಾಡೋದು ಕಷ್ಟ ಇದೆ. 20%ಗಿಂತ ಕಮ್ಮಿ ಯಾವುದು ಡ್ಯಾಮೇಜ್ ಆಗಿದೆ ಅಲ್ಲಿ 6,500 ನಾವು ಕೊಡ್ತೀವಿ. 20%ಗಿಂತ ಹೆಚ್ಚಿದ್ರೆ 30,000 ದುಡ್ಡು ಕೊಡ್ತೀವಿ. ಮತ್ತು ಅದಕ್ಕಿಂತ ಹೆಚ್ಚಾಗಿದ್ದರೆ 50,000 ಕೂಡ ಸರ್ಕಾರ ಆದೇಶ ಈಗಾಗಲೇ ಆಗಿದೆ. ಈಗ ಅಂದಾಜು ಎಷ್ಟು ಮಂದಿ ಬಿದ್ದರು ಜಿಲ್ಲೆಯಲ್ಲಿ ಲಾಸ್ಟ್ 4-5 ಡೇಸ್ನಲ್ಲಿ ಅಂದರೆ 1-2 ವಾರದಿಂದ ಎಷ್ಟು ಮಳೆ ಆಗಿತ್ತು 360 ಮನೆಗಳದ್ದು ರಿಪೋರ್ಟ್ ಈಗಾಗಲೇ ನಮಗೆ ಸಬ್ಮಿಟ್ ಆಗಿದೆ. ಮತ್ತು ತಕ್ಷಣ
NDRF SDRF ವತಿಯಿಂದ ಅವರ ಅಕೌಂಟ್ಗೆ ನೇರವಾಗಿ ಹಣ ಕೂಡ ಅವರ ಅಕೌಂಟ್ಗೆ ಹೋಗ್ತಾ ಇದೆ. ಈಗ ಸಂಪೂರ್ಣ ಮನೆ ಕಳೆದವ್ರಿಗೆ ಅವರಿಗೆ ಸಂಪೂರ್ಣ ಮನೆಗೂ ಇನ್ನು ನಮಗೆ ರಿಪೋರ್ಟ್ ಬರಬೇಕು ಎಲ್ಲಿ ಆಗಿದೆ. ಅದನ್ನು PRED ಇಂಜಿನಿಯರ್ ಆಗಲಿ JE ಮತ್ತು VA ಮತ್ತು PDO ಎಲ್ಲ ಜೊತೆಯಲ್ಲಿ ಹೋಗಿ ರಿಪೋರ್ಟ್ ಕೊಡಬೇಕಾಗುತ್ತೆ.